ನಿಜವಾದ ಗಂಡಸೆ ಆಗಿದ್ರೆ ನಮಗೆ ಫಸ್ಟ್ ಬ್ಯಾಟಿಂಗ್ ಕೊಡೋ ನೋಡ. ಆಡು, ಅದೇನು ದಬಾಗ್ತೀಯ ನಾನು ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪಿ. ಹೊಡ್ಸ್ಕೊಂಬಂದ್ರ ಹೋಗಿ ನೆಣಕಂಡ್ ಸಾಯ್ರಿ ನನ್ ಮಕ್ಳ. ಬಾ, ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ಹಲೋ ಗಾಯ್ಸ್, ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವಿಡಿಯೋ. ಅಣ್ತಮಾಸ್ ಎಲ್ಲರೂ ಹೇಗಿದ್ದೀರಲ್ಲ, ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಆ್ಯಕ್ಚುಲಿ 3.7 ಆಗಿರುತ್ತೆ. ಯಾಕಂದರೆ ನಿಮ್ಮ ಅಣ್ತಮ್ಮನ ಗೊತ್ತಲ್ಲ, ನೆಕ್ಸ್ಟ್ ಲೆವೆಲ್ ಕ್ಲಚಸ್ಗಳು ತುಂಬ ಇರ್ತವೆ, ಅವನ್ನೆಲ್ಲ ಎಡಿಟ್ ಮಾಡೋ ಹಾಕೋಕ್ಕಾಗಿರಲಿ. ಇದೊಂದು ವಿಡಿಯೋ ಉಳ್ಕೊಂಡ್ಬಿಟ್ಟಿತ್ತು. ಈ ಫುಲ್ ವಿಡಿಯೋ ಎಲ್ಲ 3.7 ಇರುತ್ತೆ. ಇದು ಆಗ್ತಾ ಇರೋ ಡೇಟ್ಗೆ ಆಲ್ರೆಡಿ 3.9 ಬಂದುಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ. ಇದೊಂದು ವಿಡಿಯೋ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬನ್ನಿ, ಲೇಟ್ ಮಾಡೋದು ಬೇಡ, ಗೇಮ್ ಕಡೆ ಹೋಗೋಣ. ನಾನು ಎನ್ಮೆ ಹುಡ್ಕೊಂಡು ಪೆರಿ ಕಡೆ ಬಂದಿರ್ತೀನಿ. ರೈಟ್ ಸೈಡ್ ಫೈರ್ ಆಗುತ್ತೆ, ಬಿಡ್ತೀವ. ರೈಟ್ ಸೈಡ್ ಹಂಗೆ ಹಾಕ್ಕೊಂತಿದ್ದಂಗೆ ಇಳಿತಾ ಇರೋದೆ, ಕ್ಲಚ್ ಆಗ್ತಾ ಇರೋದೆ. ನೋಡಿ ಹೆಂಗಿದೆ ಕ್ಲಚ್ಚು ಫುಲ್ಮಿಪ್ಪು. ಒಂದು ಬುಲೆಟ್ ಹೊಡೆದಿಲ್ಲ ಅವರು. ಬೈಕೊಂಡಿರ್ತಾನೆ, ತುಪ್ಪಿ 90 ಅನ್ಕೊಂಡಿರ್ತಾನೆ. ಮಾಡೋಣ ಗೈಸ್, ಇಲ್ಲಿ ನನಗೆ BGM ಅವರು ಸ್ಕ್ಯಾಮ್ ಮಾಡಿದ್ದಾರೆ. ನೋಡಿ ಏನು ಸ್ಕ್ಯಾಮ್ ಅಂತ ಗೊತ್ತಾಗುತ್ತೆ ನಿಮಗೆ. ರೈಟ್ ಸೈಡಲ್ಲಿ ಸ್ಮೋಕ್ ಆಗಿದೆ ಅಂತ ನಾವು ಮುಂದ್ಗಡೆ ಬರ್ತೀವಿ, ಇಲ್ಲಿಂದ ಫೈಟ್ ಮಾಡೋಣ ಅಂತೇಳಿ. ಇಲ್ಲಿ ನಮಗೆ ಮೊದಲೇ ಗೊತ್ತಲ್ವ, ಲೂಟ್ ಅಂದರೆ ತುಂಬ ಇಷ್ಟ. ಲೂಟ್ ಮಾಡೋದ್ರಲ್ಲಿ ಬ್ಯುಸಿ ಇರ್ತೀವಿ, ಲೂಟ್ ಮಾಡ್ತಾ ಇರ್ತೀವಿ. ಆದರೆ ಅಷ್ಟರಲ್ಲಿ ಒಂದು ಘಟನೆ ನೋಡ್ದೋಗುತ್ತೆ ನೋಡಿ. लोकेशन मार्क की है. कोई मुझे रिवाइव कर दो भाई. ಗಾಯ್ಸ್, ನಾನು ಮಾಡಿದ್ದು 1v4 ಅಲ್ವಾ, ನನಗೆ ಬಂದಿರೋದು 3 ಕಿಲ್. ಬೇರೆಯವ್ರು ಯಾರು ಹೊಡೆದಿದ್ದು ಕಿಲ್ ಫೀಡು ಬಂದಿಲ್ಲ. ಹೆಂಗೆ ಗಾಯ್ಸ್? हमारे यहाँ ऐसा ही होता है. ಗಾಯ್ಸ್, ಇಲ್ಲಿ ನಾನು ರೀಕಾಲ್ ಆಗಿ ಎಳ್ದಿರ್ತೀನಿ, ಆದರೆ ಕೆಳಗಡೆ 3 ಜನ ಫುಲ್ ಸ್ಟೆಪ್ ಬರ್ತಾ ಇರುತ್ತೆ ನೋಡಿ. ಅದ್ರಗಡೆ ಬೇರೆ ಬಂದ್ಬಿಡ್ತಾರೆ ನೋಡಿ, ಹೆಂಗೆ ಕ್ಲಚ್ ಮಾಡ್ತೀನಿ ಅಂತ. ಗಾಯ್ಸ್, ಯಾರಿಗೆಲ್ಲ ಈ ಕ್ಲಚ್ ಇಷ್ಟ ಆಯಿತು ಬೇಗ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ್ತಾ ನೋಡ್ತಾ ಇರೋದು ಬೇಗ. ಎಷ್ಟು ಬೇಗ ಬಂದರೂ ಅಷ್ಟು ಬೇಗನೆ ಹೋಗ್ಬಿಟ್ರು ಲಾಬಿಗೆ. ಇದು ಬಂದ್ಬಿಟ್ಟು 1v4 ಅಪಾರ್ಟ್ಮೆಂಟಲ್ಲಿ ನಾವು ಫೈಟ್ ಮುಗಿಸಿರ್ತೀವಿ. ಅಷ್ಟರೊಳಗಡೆ ಇನ್ನೊಂದು ಸ್ಪಾಟ್ ರಶ್ ಆಗಿರುತ್ತೆ ನೋಡಿ. ಅವ್ರ ಮೇಲೆ 1v4 ಹೇಗಿದೆ. ಸ್ವಲ್ಪ ಇಲ್ಲಿ ರೆಕಾರ್ಡಿಂಗಲ್ಲಿ ಪ್ರಾಬ್ಲಮ್ ಆಗಿದೆ ಗೈಸ್, ಅಂದರೆ ಸ್ಟ್ರಕ್ ಆಗುತ್ತೆ. ಯಾರೋ ಬೇಜಾರು ಮಾಡ್ಕೋಬೇಡಿ ಮನಸ್ಸಿಗೆ.
ಗೈಸ್ ಅಲ್ಲೆಲ್ಲ ಫೈಟ್ ಮುಗಿದ್ಮೇಲೆ ಇನ್ನೊಂದು ಕ್ಲಚ್ ಇದು. ನಾನು ರಿಚ್ ಕ್ಯಾಂಪ್ ಮಾಡೋಣ ಅಂತ ಬಂದಿರ್ತೀನಿ, ಅದರಲ್ಲಿ ಸ್ಕ್ಯಾಮ್ ನೋಡಿ ಪಾಪ ಕಾರಲ್ಲಿ 3 ಜನ ಬರ್ತಾ ಇರ್ತಾರೆ. ಕೊಡಿ ಮಲಿಕೋತೈತೆ ಬತ್ತಾರ ಗೈಸ್ ಯಾವ ರೇಂಜಿಗೆ ಹರ್ಟ್ ಆಗಿರ್ಬೇಡ ಇವರು. ಗೈಸ್ ಇದೊಂದು ಶಾರ್ಟ್ ಗನ್ ಕ್ಲಚ್ಚು ನೋಡಿ. I'm recalling a teammate. ಗಾಯ್ ಕೆಲವೊಬ್ರು ನಮ್ಮಲ್ಲಿ ಹೆವಿ ಫಾಸ್ಟಾಗಿ ರಶ್ ಮಾಡಿರ್ತಾನೆ, ಅಷ್ಟು ಬೇಗನೆ ಕಳಿಸ್ಕೊಟ್ಬಿಡ್ತೀವಿ. ಗೈ ಇದು ಗ್ರೋಜಾ 6x ಯಾರಿಗೆಲ್ಲ ಇಷ್ಟ ಆಗುತ್ತೆ, ಇಷ್ಟು ಬೇಗ ಹರ್ಟ್ ಆಗ್ಬಿಡ್ತಾನ ಅವಯ್ಯ. ಅತ್ತಯ್ಯ ಹೋಗ್ಲಿ ಒದ್ದಾಡ್ಬೇಡ. ಗೈಸ್ ಯಾರಿಗೆಲ್ಲ ಇವೆಂಟ್ ಇಷ್ಟ ಆಗಿತ್ತು ಗೈಸ್, ನನಗಂತೂ ಫೇವ್ರೇಟ್ ಇವೆಂಟ್ ಇದು. ಅಲ್ಲಿಂದ 4 ಲಕ್ಷ ಮುಗಿಯತ್ತಿ, ಬನ್ನಿ ಬೇರೆ ಕಡೆ ಕಲಿತಿದ್ದು ಅಂದರೆ ಅಪಾರ್ಟ್ಮೆಂಟ್ ಮೈ ಫೇವ್ರೇಟ್. ಗಾಯ್ಸ್ ಇದು ನೀಡಲ್ಲಿ 1v3 ನೋಡಿ ಹೇಗಿದೆ ಅಂತ. ಹೊಸ್ದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಹೋಗೋಣ ಬಾ, ಅವ್ರ ಹತ್ರ ವೆಹಿಕಲ್ ಮುಗಿತು ಬಾ. ಗೈಸ್ ಇವ್ರಿಗೆ ಯಾಕೆ ಕೈಲಿ ಹೊಡೆದಂದ್ರೆ ಇವ್ರು ಹೆವಿ ಕ್ಯಾಂಪರ್ಸು, ಹಾಗಾಗಿ ಗೈಸ್ ಎಲ್ಲರೂ ಕ್ಯಾಂಪ್ ಮಾಡ್ತಾರೆ, ನಾವು ಕ್ಯಾಂಪ್ ಮಾಡಿದಾಗ ನೋಡಿ. ಗೈಸ್ ಇಲ್ಲೊಂದು 1v3 ಇರುತ್ತೆ ಆಲ್ಮೋಸ್ಟು. ಇಲ್ಲಿ ನಾನು 4 ಆಗ್ತೀನಿ, ನನ್ನ ಟೀಮೇಟ್ 4 ಕೈನ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ತೀವಿ ನೋಡಿ. ಆದರೆ ಏನು ಮಾಡೋಕ್ಕೆ ಬರಲ್ಲ ಗೈಸ್, ರೈಟ್ ಸೈಡ್ ಕ್ಯಾಂಪಿಂಗ್ ಇರ್ತಾನೊಬ್ಬ, ಅವ್ನು ನಾಕ್ ಮಾಡಿಬಿಡ್ತಾನೆ.
ಅಯ್ಯೋ ಅಟ್ಟಾಡ್ಸ್ಕೊಂಡು ಹೊಡೆದಾಕ್ಬಿಟ್ಟವ್ರೆ. ಗೈಸ್ ಇದು ಬಂದ್ಬಿಟ್ಟು 1v3 ನೋಡಿ. ಇವ್ರು ನನ್ನ ಟೀಮೇಟ್ ನಾವು ಫಿನಿಶ್ ಮಾಡಿರ್ತಾರೆ. ರಿವೆಂಜ್ಗಾಗಿ ನಾವಿಲ್ಲಿ ಫೈಟ್ ಮಾಡ್ತಾ ಇರ್ತೀವಿ ನೋಡಿ. ಮೂವರ ಹತ್ರ ಸೆಲ್ಫ್ ರಿವೈವ್ ಇರುತ್ತೆ ಗೈಸ್. ಕ್ಯಾಮ್ ಅಂದರೆ ಅದೇ, ಅದು ಯಾರಿಗೂ ಆಗಕ್ಕೆ ಬಿಡಂಗಿಲ್ಲ ನೋಡಿ. ಎಂಜಾಯ್ ಮಾಡಿ. ಇದು 3.7ನ ಲಾಸ್ಟ್ ಕ್ಲಚ್ ಆಗಿರುತ್ತೆ ಇದರಲ್ಲಿ, ಈ ವಿಡಿಯೋದಲ್ಲಿ. ಗೈಸ್ ಈ ಕ್ಲಚ್ ಬಂದ್ಬಿಟ್ಟು 3.8ದು. ನಾವಿಲ್ಲಿ ಕ್ಲಚ್ ಮುಗಿಸ್ಕೊಂಡು ಬರ್ತಾ ಇರ್ತೀವಿ, ಎದುರುಗಡೆ ಫುಲ್ ಸ್ಕ್ವಾಡ್ ಅದ್ರ 2 ಗಾಡಿಯಲ್ಲಿ ಬರ್ತಾ ಇರ್ತಾರೆ ನೋಡಿ. 24 ಆಗಿದೆ. ಕೊಡ್ರಿ ಒಬ್ಬನಿಗಾರ ಕೊಡ್ರಿ. ಟೀಮೇಟ್ಸ್ ಎಲ್ಲ ನಾಕ್ ಆಗಿದ್ದಾರೆ. ಗೈಸ್ ಯಾರಿಗೆಲ್ಲ 1v4 ಇಷ್ಟ ಆಯ್ತು, ಹೊಸದಾಗಿ ನೋಡ್ತಾರೆ ನಾಳೆಲ್ಲ ಲೈಕ್ ಅಂಡ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನೆಲ್ದಾಗಿದ್ದಿದ್ದಕ್ಕೆ ಬದುಕೇವಿ. ಊರ್ಗೆ ಬಾದಾಮಿ ಹಾಲು ಊದ್ಬಿಡ್ತೀನಿ. ಇದು ಪಿಕ್ಸ.